ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಭಾರತೀಯ ಸೇನಾ ದಿನದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಿವೃತ್ತ ಸೇನಾ ಯೋಧರಾದ ಜಾವೀದ್ ರವರಿಗೆ ಗೌರವ ಅಭಿನಂದನೆ ಸಲ್ಲಿಸುವ ಮೂಲಕ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್, ಯೋಧರು ದೇಶಕ್ಕಾಗಿ ಸೇವೆ ಸಲ್ಲಿಸುವುದರ ಬಗ್ಗೆ ಹಲವು ವಿಚಾರ ತಿಳಿಸಿದರು. ಇದೇ ವೇಳೆ ನಾಟಕ ಭಾರ್ಗವ್ ಕೆಂಪರಾಜು, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಆದ ಮಾಡ್ರಹಳ್ಳಿ ಸುಭಾಷ್, ಸಾಹಿತಿ ಕಾಳಿಂಗಸ್ವಾಮಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗುರು ಹಿರಿಯರು ಮತ್ತೆ ಎಲ್ಲ ಕನ್ನಡ ಮನಸ್ಸುಗಳು, ಮುಖ್ಯವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾನು ಹೃದಯದ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಜಾವೀದವರಿಗೂ ಕೂಡ ನಮಗೆ ಸಹಕಾರ ಕೊಟ್ಟು ಸನ್ಮಾನ ಸ್ವೀಕರಿಸಿದರೆ ಅವರು ಕೂಡ ನಾವು ನಮ್ಮ ಕರ್ನಾಟಕ ಪಡೆಯುತ್ತಿದ್ದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ. ಇವತ್ತು ನಾವು ಸೈನಿಕ ದಿನದ ಅಂಗವಾಗಿ ಜಾವೀದ್ ಒಂದು ಗೌರವ ಸಮರ್ಪಣೆ ನೀಡುವ ಮುಖಾಂತರ ಗುಂಡ್ಲುಪೇಟೆ ತಾಲೂಕು ಕಾವಲು ಪಡೆ ಅವರ ಒಂದು ಕೆಲಸ ಶ್ಲಾಘನೀಯವಾದ. ಯಾಕೆಂದರೆ ಒಬ್ಬ ಸೈನಿಕ ಅಂದರೆ ಅದು ಒಂದು ದೇಶ ಹೆಮ್ಮೆ ಪಡುವಂತಹ. ಹಾಗಾಗಿ ಸೈನಿಕ ಅಂದರೆ ಅದು ನಮ್ಮೆಲ್ಲರ ಪ್ರಾಣ ಎಲ್ಲನೂ ಕಾಪಾಡುವಂತಹ ಒಂದು ಹುದ್ದೆ. ಅವರ ಬದುಕನ್ನು ಸಮರ್ಪಣೆಯನ್ನು ಮಾಡಿ ಈ ದೇಶವಾಸಿಗಳನ್ನು ಕಾಪಾಡುವಂತಹ ಒಂದು ಗುರುತರ ಜವಾಬ್ದಾರಿ ಮೇಲೆ ಅಂತಹ ಸೇವೆಯನ್ನು ಸಾಕಷ್ಟು ಮಾಡಿದ್ದಾರೆ. ನಾವು ಈ ದಿನಗಳಲ್ಲಿ ಅವ್ರಿಗೆ ಅಭಿನಂದಿಸುವ ಮುಖಾಂತರ ನಾವು ಅವ್ರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಏನು ದೇಶದ ರೈತರ ಸೇವೆಯ ಮೇಲೆ ಗೌರವ ಸಮರ್ಪಣೆಯನ್ನು ಭಾರತೀಯ ಸಂಸ್ಕೃತಿ. ಯಾವ ವ್ಯಕ್ತಿಯನ್ನು ಈ ದೇಶಕ್ಕೋಸ್ಕರ ನಮ್ಮ ಬದುಕನ್ನು ಕೊಡಬೇಕಾಗಿರ್ತಾರೆ ಅದನ್ನು ಈ ದೇಶವಾಸಿಗಳು ಸಹ ಅವರಿಗೆ ಸಮರ್ಪಣೆ ಮಾಡ್ತಾರೆ, ಗೌರವಿಸ್ತಾರೆ. ಆ ನಿಟ್ಟಿನಲ್ಲಿ ಕಾವಲು ಪಡೆ ಅಭಿನಂದನೆ ಇದೇ ವೇಳೆ ರಾಘವಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಆರ್.ಡಿ. ಉಲ್ಲಾಸ್, ನಿವೃತ್ತ ಶಿಕ್ಷಕಿ ಲಕ್ಷ್ಮೀ ಪ್ರೇಮ್ ಕುಮಾರ್, ಶಿಕ್ಷಕಿ ಸುಮಾ ಭಜ್ರಂಗಿ, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ಸಲಹೆಗಾರರು ಆದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಸಂಚಾಲಕರು ಆದ ಮಿಮಿಕ್ರಿ ರಾಜು, ಚಿನ್ನಸ್ವಾಮಿ, ಮನಸ್, ಮದ್ದಯ್ಯ, ನಹುಂಡಿ, ನಾಗರಾಜು ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.